ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಪಾಠದ 9ನೇ ಪ್ರಶ್ನೆ. ನಾವು ಮನೆಯಿಂದ ಹೊರಗೆ ಇದ್ದರೆ ಮಿಂಚು ಉಂಟಾದಾಗ ಅನುಸರಿಸಬೇಕಾದ ಯಾವುದಾದರೂ 2 ಸುರಕ್ಷತಾ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಈಗ ಜೋರಾಗಿ ಮಿಂಚು ಗುಡುಗು ಬರ್ತಾ ಇದೆ, ನಾವು ಮನೆಯಿಂದ ಹೊರಗಿದ್ದೀವಿ, ಅವಾಗಷ್ಟೇ ಶಾಲೆಯಿಂದ ಮನೆಗೆ ಹೋಗ್ತಿದ್ದೀರಿ ಅಂತ ಇಟ್ಕೊಳ್ಳಿ. ಆ ಸಮಯದಲ್ಲಿ ಅಥವಾ ಆಟ ಆಡ್ಕೊಂಡು ಮನೆಗೆ ಹೋಗ್ತಿದ್ದೀರಿ, ಆ ಸಂದರ್ಭದಲ್ಲಿ ನಾವು ಅನುಸರಿಸಬೇಕಾದಂತಹ 2 ಸುರಕ್ಷತಾ ಕ್ರಮಗಳು ಯಾವ್ಯಾವುದು ಅಂದ್ರೆ, ಮರದ ಕೆಳಗೆ ಹಾಗೂ ಬಯಲು ಪ್ರದೇಶದಲ್ಲಿ ನಿಲ್ಲಬಾರದು. ಎತ್ತೆತ್ತರದ ಮರ ಎಲ್ಲ ಇರ್ತದಲ್ಲ, ಆ ರೀತಿಯಾದಂತಹ ಮರದ ಕೆಳಗೆ ನಿಲ್ಲಬಾರದು. ಯಾಕಂದ್ರೆ ಸಿಡ್ಲು ಬಡಿಯುವಾಗ ಆ ರೀತಿ ಎತ್ತರದ ವಸ್ತುಗಳನ್ನೇ ಹುಡುಕಿಕೊಂಡು ಬಂದಿರ್ತದೆ. ಹಾಗಾಗಿ ಮರದ ಕೆಳಗೆ ಹಾಗೂ ಬಯಲು ಪ್ರದೇಶದಲ್ಲಿ ನಿಲ್ಲಬಾರದು. ಬಯಲು ಪ್ರದೇಶದಲ್ಲಿ ಯಾಕೆ ನಿಲ್ಲಬಾರದು? ಈಗ ಬಯಲು ಅಲ್ಲಿ ಹೆಚ್ಚೇನು ಗಿಡ ಮರ ಏನೂ ಇರೋದಿಲ್ಲ, ನೀವೊಬ್ರೇ ನಿಂತ್ಕೊಂಡಿರ್ತೀರಿ ಅಂತಿದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ನೀವೇ ಎತ್ತರದ ವ್ಯಕ್ತಿ ಆಗಿರ್ತೀರಿ ಅಲ್ವಾ, ಮತ್ಯಾವುದು ಎತ್ತರದ ವಸ್ತು ಅಲ್ಲಿ ಇರೋದಿಲ್ಲ. ಹಾಗಾಗಿ ಸಿಡ್ಲು ನೇರವಾಗಿ ಆ ವ್ಯಕ್ತಿಗೆ ಬಡಿಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಬಯಲು ಪ್ರದೇಶದಲ್ಲಿ ನಿಲ್ಲಬಾರದು. ಲೋಹದ ಕಂಬಗಳು ಹಾಗೂ ಇತರ ಲೋಹದ ವಸ್ತುಗಳಿಂದ ದೂರವಿರುವುದು. ಯಾಕೆಂದ್ರೆ ಮಿಂಚು ಲೋಹಕ್ಕೆ ಲೋಹಗಳೇನ್ ಮಾಡ್ತವೆ, ಆ ಆವೇಶಗಳನ್ನ ತಗೊಂಡು ಭೂಮಿಗೆ ಕಳಿಸ್ತಿರ್ತಾವ ಅಂತ ಇಟ್ಕೊಳ್ಳಿ. ಈಗ ಅದನ್ನ ನೀವು ಮುಟ್ಬಿಟ್ರಿ, ಅವಾಗ ನಿಮ್ಗೆ ಶಾಕ್ ಹೊಡೆಯುವಂತಹ ಸಾಧ್ಯತೆ ಇರ್ತದೆ. ತೆರೆದ ವಾಹನಗಳಲ್ಲಿ ಇರಬಾರದು. ಈ ರೀತಿ ಬೈಕ್ ನಲ್ಲಿ ಎಲ್ಲ ಇರಬಾರದು ತೆರೆದ ವಾಹನದಲ್ಲಿ. ಆಮೇಲೆ ಇದ್ರ ಬಿಟ್ಟು ಮತ್ಯಾವ್ದಾದ್ರು ಹೇಳಬಹುದಾ? ಛತ್ರಿಯನ್ನ ಹಿಡ್ಕೊಂಡು ಮಿಂಚು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಹೊರಗೆ ಹೋಗ್ಬಾರ್ದು. ಯಾಕೆಂದ್ರೆ ಛತ್ರಿ ಏನಿದೆ ಅದು ಮೆಟ್ಟಲಿಂದ ಆಗಿರುವಂತದ್ದಿದೆ, ಹಿಡಿಕೆ. ಹಾಗಾಗಿ ಅದಕ್ಕೆ ಶಾಕ್ ಅದಕ್ಕೆ ಮಿಂಚು ಹೊಡೆದ್ರೆ ಅದು ನಮ್ಮ ದೇಹಕ್ಕೆ ನಮ್ಮ ದೇಹದ ಮೂಲಕ ಹೋಗ್ತದೆ. ನಾವು ಆ ಹಿಡಿಕೆಯನ್ನ ಹಿಡ್ಕೊಂಡಿರ್ತೀವಲ್ಲ ನಮ್ಮ ದೇಹದ. ಮತ್ತೆ ಬಯಲು ಪ್ರದೇಶದಲ್ಲಿ ಇದ್ದೀರಿ, ಅವಾಗ ಏನ್ ಮಾಡ್ಬೇಕು? ಸಡನ್ ಆಗಿ ಮಿಂಚು ಗುಡುಗು ಸ್ಟಾರ್ಟ್ ಆಗೋಯ್ತು, ಏನ್ ಮಾಡ್ಬೇಕು? ಮನೆಗೆ ಸ್ಪೀಡ್ ಆಗಿ ಓಡೋಗ್ಲಿಕ್ಕೆ ಆಗೋದಿಲ್ಲ, ಹತ್ರದಲ್ಲಿ ಯಾರ್ದು ಮನೆ ಇಲ್ಲ. ಆ ಸಂದರ್ಭದಲ್ಲಿ ಬಯಲಿನಲ್ಲೇ ಉಕ್ಕರಗಾಲಿನಲ್ಲಿ ಕುತ್ಕೊಂಡು ಮಡ್ಡಿಯಲ್ಲಿ 2 ಕೈಗಳ ನಡುವೆ ಮುಖವನ್ನ ತಲೆಯನ್ನ ಹೊಗಿಸ್ಕೊಂಡು ಕುತ್ಕೊಂಡಿರ್ಬೇಕು ಉಕ್ಕರಗಾಲಿನಲ್ಲಿ. ಇದೆಲ್ಲ ಕೆಲವೊಂದಿಷ್ಟು ಸುರಕ್ಷತಾ ಕ್ರಮಗಳಾಗಿರ್ತವೆ. ಥ್ಯಾಂಕ್ ಯು.